ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಅಲ್ಲ, ಅವನು ಹಸುವಿನ ಕೆತ್ತಲನ್ನು ಕೊಯ್ದಂಥವನು, ಅದನ್ನು ಕೊಚ್ಚಿದಂಥವನು ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾನೆ. ನಾನು ಜಿ ಪರಮೇಶ್ವರ್ ಅವ್ರ ಬಗ್ಗೆ ಏನು ಹೇಳೋಕ್ಕೆ ಹೋಗಲ್ಲ. ಯಾಕೆಂದರೆ ಜಿ ಪರಮೇಶ್ವರ್ ಅವರು ಒಬ್ಬರು ಅಸಹಾಯಕ ಮನುಷ್ಯ ಅಂತ ಕರ್ನಾಟಕಕ್ಕೆ ಗೊತ್ತಿದೆ. ಅವ್ರು ನಾಗಮಂಗಲದಲ್ಲಿ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಬಿಸಾಡಿದಾಗಲೂ ಏನು ಮಾತಾಡಲಿಲ್ಲ, ಏನೋ ಸಣ್ಣ ಪುಟ್ಟ ಘಟನೆ ಅಂದರು. ಅಲ್ಲಿ ಬೆಳಗಾಮಲ್ಲಿ ಅಂಥ ದೊಡ್ಡ ಇನ್ಸಿಡೆಂಟ್ ಆದ್ರೂ ಕೂಡ ಸಿ ಟಿ ರವಿ ಅವರ ಅರೆಸ್ಟ್ ಮಾಡುವಂಥ ಪ್ರಕರಣ ಬಂದಾಗಲೂ ಕೂಡ ಬಾಯಿ ಬಿಡಲಿಲ್ಲ. ಇನ್ನು ಈ ವಿಷಯದಲ್ಲಿ ಮಾನಸಿಕ ಅಸ್ವಸ್ಥ ಅಂತೇಳಿ ಹೇಳ್ತಾ ಇದ್ದಾರೆ. ಅವರ ಅಸಹಾಯಕತೆ ನನಗೆ ಗೊತ್ತು. ಆದರೆ ಮಾನ್ಯ ಸಿದ್ದರಾಮಯ್ಯನವರೇ, ಹಸುವಿನ ಕೆತ್ತಲನ್ನು ಕುಯ್ದವನು ಮಾನಸಿಕ ಅಸ್ವಸ್ಥ ಅಲ್ಲ. ನಿಮ್ಮಂಥವ್ರು ಮಾನಸಿಕ ಅಸ್ವಸ್ಥತೆಯನ್ನು ತಲೆಯಲ್ಲಿ ಇಟ್ಕೊಂಡಿದ್ದೀರಿ. ಇವತ್ತು ಅವನ ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಿರಲ್ಲ, ಗೋಮಾಂಸ ಭಕ್ಷಕರಾಗಿರುವಂಥ ಈ ಹಲಾಲ್ ಕೋರ್ ಸಾಬ್ರಿದಾರಲ್ಲ, ಅವರಿಗೆ ಹುಟ್ಟಿನಿಂದ ಜನ್ಮದತ್ವವಾಗಿ ಬರುವಂಥದ್ದು ಈ ಹಲಾಲ್ ಕಟ್ ಮಾಡ್ತಾರಲ್ಲ, ಅದು ಕುದುರೆ ಸೀಳೋಂಥದ್ದು ಅವರಿಗೆ ಜನ್ಮದತ್ವವಾಗಿ ಬರುತ್ತೆ. ಈ ಸಾಬಣ್ಣ ಅವನಿಗೆ ಜನ್ಮದತ್ವವಾಗಿ ಬಂದಿರುವಂಥ ಗುಣವನ್ನು ಬಿಟ್ಟು ಆ ಕುತ್ತಿಗೆ ಸೀಳೋದು ಬಿಟ್ಟು ಯಾಕೆ ಅವನು ಕೆತ್ತಲನ್ನು ಸೀಳ್ತಾನೆ? ಅವನು ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಹರ್ಟ್ ಮಾಡೋದಕ್ಕೋಸ್ಕರ, ಹಿಂದೂಗಳ ಘಾಸಿ ಮಾಡೋದಕ್ಕೋಸ್ಕರವಾಗಿ ಅವನು ಉದ್ದೇಶಪೂರ್ವಕ ಮಾಡಿರೋದು. ಇವನು ಮಾನಸಿಕ ಅಸ್ವಸ್ಥ ಅಲ್ಲ. ಮಾನಸಿಕ ಅಸ್ವಸ್ಥ ಆದರೆ ಅವನಿಗೆ ಹುಟ್ಟಿನಿಂದ ಬರುವಂಥ ಗುಣದಲ್ಲಿ ಅವನು ಕುತ್ತಿಗೆ ಸೀಳಬೇಕಿತ್ತು. ಅವನು ಕೆತ್ತಲನ್ನು ಯಾಕೆ ಸೀಳ್ತಾನೆ? ಅವನು ಮಾನಸಿಕ ಅಸ್ವಸ್ಥ ಅಲ್ಲ. ಸಿದ್ದರಾಮಯ್ಯನವರೇ, ಇವತ್ತು ನೀವು ಅಧಿಕಾರಕ್ಕೋಸ್ಕರ ಮುಸಲ್ಮಾನರ ಓಲೈಕೆಗೆ ತುಷ್ಟೀಕರಣಕ್ಕೆ ಇಳಿದು ಇಂಥವ್ರನ್ನೆಲ್ಲ ಸಾಕಿದಿರಿ ನೀವು. ಈ ಹಿಂದೆನೂ ಕೂಡ ಇದೇ ತೀರ್ಥಹಳ್ಳಿನಲ್ಲಿ ಒಬ್ಬ ದನಗಳನ್ನು ಎನ್ಕೌಂಟರ್ ಮಾಡಿದಂಥ ಪೊಲೀಸ್ ಪೇದೆಗೆ ನೀವು ಸಸ್ಪೆನ್ಷನ್ ಭಾಗ್ಯ, ಆ ದನಗಳಿಗೆ ಪರಿಹಾರವನ್ನು ಕೊಟ್ಟಿದ್ದಂಥವ್ರು. ಇವತ್ತು ನಿಮ್ಮ ಆಡಳಿತದಲ್ಲಿ ಇಂಥ ಘಟನೆಗಳು ನಡೀತಾ ಇದೆ ಅಂತಂದರೆ, ಮುಂದೆ ಈ ರಾಜ್ಯದಲ್ಲಿ ನೀವು ತಾಲಿಬಾನಿ ಸರ್ಕಾರವನ್ನು, ಆಡಳಿತವನ್ನು ಸ್ಥಾಪನೆ ಮಾಡೋದು ಭಾಳ ಸ್ಪಷ್ಟವಾಗಿ ಗೋಚರಿಸ್ತಿದೆ. ಈ ಕರ್ನಾಟಕದ ಹಿತದೃಷ್ಟಿಯಿಂದ, ಹಿಂದೂಗಳ ರಕ್ಷಣೆಯ ಹಿತದೃಷ್ಟಿಯಿಂದ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಆದಷ್ಟು ಬೇಗ ತೊಲಗುವಂಥದ್ದು ಭಾಳ ಒಳ್ಳೆಯದು. ಇವತ್ತು ನಾನು ಹಿಂದೂಗಳಿಗೂ ಕೂಡ ಮನವಿ ಮಾಡ್ಕೊಳ್ತೀನಿ, ಅವರಿಗೊಂದು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಹೋಗ್ತೀನಿ. ಇದು ಹಸುವಿನ ಕೆತ್ತಲು ಕುಯ್ದಿರೋಂಥ ವಿಚಾರ ಅಲ್ಲ. ಇದು ಹಿಂದೂಗಳ ಭಾವನೆಗಳಿಗೆ ಕೊಡಲೇಟು ಹಾಕ್ತಾ ಇರುವಂಥ ಪ್ರಕರಣ. ಆ ಸಾಬಣ್ಣ ಅವನು ಮಾನಸಿಕ ಅಸ್ವಸ್ಥ ಅಲ್ಲ. ಅವನು ಉದ್ದೇಶಪೂರ್ವಕ ಮಾಡಿದ್ದಾನೆ. ಅವನನ್ನು ಮಾನಸಿಕ ಅಸ್ವಸ್ಥ ಅಂತೇಳಿ ಹೇಳಿ ಅವನ ರಕ್ಷಣೆ ಮಾಡ್ತಾಯಿದ್ದಾರಲ್ಲ, ಅವನಿಗೊಂದು ಸ್ಟೇಷನ್ ಬೇಲ್ ಕೊಟ್ಟು ಕಳಿಸಿದಾರ್ರಿ. ಆ ಹಸುವಿನ ಜೀವಕ್ಕೇನು ಬೆಲೆ ಇಲ್ವಾ? ಇನ್ನೊಂದು ಗೌರಿಪಾಳ್ಯದ ಇನ್ನೊಬ್ಬರು ಸಾಬಣ್ಣ ಜಮೀರ್ ಅಹಮದ್ 3 ಹಸು ಕೊಟ್ಟೋಗಿದೆ. ಅಲ್ಲ ರೀ, ನೀವು 3 ಹಸು ನಮ್ಮ ಖರೀದಿ ಮಾಡಿ ತಂದು ಕೊಟ್ಟು ಕೂಡಲೇ ಆ ಪ್ರಕರಣ ಅಲ್ಲಿ ನಿಲ್ಲಲ್ಲ. ಹಸುವಿನ ಕೆತ್ತಲು ಕೊಯ್ದಿದಾರಲ್ಲ, ಆ ಹಸುವಿಗೆ ನೋವಾಗಿಲ್ವಾ? ಅದನ್ನು ನಾವು ಮಾತೆ ಅಂತ ನಾವು ಪೂಜಿಸ್ತೀವಲ್ಲ, ನಮ್ಮ ಭಾವನೆಗಳಿಗೆ ಘಾಸಿ ಆಗಿಲ್ವಾ? ಆ ಸಾಬಣ್ಣ ಮಾಡಿ ತಪ್ಪು ಅಂತ ಯಾವ ಥರ ಹೇಳಿದ್ರಿ ನೀವು? ಅವನಿಗೆ ಶಿಕ್ಷೆ ಕೊಡೋವಂಥದ್ರ ಬಗ್ಗೆ ನೀವು ಯೋಚನೆ ಮಾಡಿರಾ? ಒಂದು ಸಿ ಟಿ ರವಿ ಅವರು ಏನೋ ಅಂದರು ಅಂತೇಳಿ ಒಂದು ವಿಚಾರಕ್ಕೆ ಅದನ್ನೇ ಅವ್ರನ್ನ ಇಡೀ ಊರೆಲ್ಲ ಸುತ್ತಿಸಿರಿ, ಅವರಿಗೆ ಕೊಡಬಾರ್ದು ಕಷ್ಟವನ್ನೆಲ್ಲ ಕೊಟ್ರಿ. ಆದರೆ ಇವತ್ತು ಹಸುವಿನ ಕೆತ್ತಲು ಕುಯ್ದಿರೋನ್ನ ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ತೀರಾ? ನೀವು ಯಾರೊಂದು ರಕ್ಷಣೆಯನ್ನು ಮಾಡ್ತಾಯಿದ್ದೀರಿ? ನೀವು ಈ ರಾಜ್ಯ ಜನತೆಗೆ ಭಾಳ ಸ್ಪಷ್ಟವಾಗಿದೆ. ಈ ಜಮೀರ್ ಅಹಮದ್ ಅವರಂಥ ಅಡ್ವೈಸರ್ನ ಇಟ್ಕೊಂಡು ಆಡಳಿತ ನಡೆಸ್ತಿರುವಂಥ ಸಿದ್ದರಾಮಯ್ಯನವರ ಈ ಒಂದು ಸರ್ಕಾರದಲ್ಲಿ ಹಿಂದೂಗಳಿಗಾಗಲಿ ಅಧಿಕಾರಿಗಳಿಗಾಗಲಿ ಯಾರಿಗೂ ರಕ್ಷಣೆ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗ್ತಾಯಿದೆ. ಅಲ್ಲ, ಇವರು ಹಿಂದೆ ಮುಸಲ್ಮಾನರು ಇಲ್ಲಿ ನಮ್ಮ ಹಿಂದೂಗಳನ್ನು ಆಕ್ರಮಣ ಮಾಡಬೇಕಾದ್ರೆ ಕುತ್ತಿಗೆ ಕೊಚ್ಚರು, ಇವಾಗ ಹಸುವಿನ ಕೆತ್ತಲು ಕೊಚ್ಚುತ್ತಾ ಇದ್ದಾರೆ. ಇದೊಂದು ವ್ಯವಸ್ಥಿತವಾದ ಷಡ್ಯಂತ್ರ. ಕುತ್ತಿಗೆ ಕೊಚ್ಚುವಂಥದ್ದು ಕೇರಳ ಮಾದರಿಯ, ಅದು ಮುಸಲ್ಮಾನರು SDPIನವರು PFIನವರು ಕೇರಳದಲ್ಲಿ ಈ ಮಾದರಿಯ ಒಂದು ಕೊಲೆಗಳನ್ನು ತಂದಿದ್ದರು. ಇವತ್ತು ಹಿಂದೂಗಳ ಕೊಲೆಯನ್ನು ಇಲ್ಲಿ ರಾಜು ಮಾಡಿರ್ಬೋದು, ರುದ್ರೇಶ್ ಮಾಡಿರ್ಬೋದು, ಇದೇ ಥರ ಮಾಡಿದರು. ಈಗ ಹಸುಗಳನ್ನು ಬಿಡ್ತಾ ಇಲ್ಲ. ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೂ ಪೆಟ್ಟು ಕೊಡಬೇಕು ಅಂತೇಳಿ ಹೇಳ್ಬಿಟ್ಟು ಇವತ್ತು ಹೊರಟಿದ್ದಾರೆ. ಅಲ್ಲ ಸಿದ್ದರಾಮಯ್ಯನವರೇ, ನೀವು ಗಾಂಧಿ ಹೆಸರನ್ನು ಪದೇ ಪದೇ ಹೇಳ್ತಾ ಇರ್ತೀರಿ. ನಿಮ್ಮ ಪಕ್ಷದವರು, ನಿಮ್ಮ ಸರ್ಕಾರದವರು ಗಾಂಧಿಯವರು ಗೋಮಾತೆ ಅಂತ ಹೇಳಿದಂಥವ್ರು, ಗೋವಿಗೆ ರಾಷ್ಟ್ರೀಯ ಪ್ರಾಣಿಯ ಸ್ಥಾನಮಾನ ಕೊಡಬೇಕು ಅಂತ ಹೊರಟಂಥವ್ರು. ಅಂಥ ಹಸುವಿನ ಕೆತ್ತಲು ಕೊಚ್ಚಿದ್ರೆ ಅದನ್ನು ನೀವೊಂದು ಸಣ್ಣ ಪುಡಿ ಪ್ರಕರಣ ಅಂತೇಳಿ ಹೇಳ್ಬಿಟ್ಟು ಸ್ಟೇಷನಲ್ಲೇ ಮುಚ್ಚಾಕ್ತಿರಲ್ಲ. ನೀವು ಗಾಂಧಿಯವರಿಗೆ ಕೊಡ್ತಾ ಇರೋ ಮರ್ಯಾದೆ ಇದೇನಾ? ಆ ಹಸುವಿನ ಕೆತ್ತಲು ಕೊಚ್ಚಿದನಲ್ಲ, ಅದ್ರ ಹಿಂದೆ ಮಾನಸಿಕ ಅಸ್ವಸ್ಥತೆ ಎಲ್ಲ ಒಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ ಇದೆ. ಇದ್ರ ಬಗ್ಗೆ ಕೂಲಂಕಷವಾದ ತನಿಖೆ ಬೇಕು. ಅದ್ರ ಜೊತೆಗೆ ಆ ಸ್ಟೇಷನ್ ಬೇಲನ್ನು ಏನು ಕೊಟ್ಟು ಅವ್ನು ಹೊರಗಡೆ ಹಾಕಿದ್ರಲ್ಲ, ಅವ್ನು ಮಾನಸಿಕ ಅಸ್ವಸ್ಥ. ಇನ್ನೂ 4 ಹಸುನೂ ಕೊಚ್ಬೋದು, ಜನನೂ ಕೊಚ್ಬೋದು. ಜನಕ್ಕೆ ಏನು ರಕ್ಷಣೆ ಕೊಡ್ತೀರಿ ನೀವು? ಅವಾಗಲೂ ಇದೇ ರೀತಿ ಮಾತಾಡ್ತೀರ ನೀವು. ಅವನಿಗೆ ಸರಿಯಾದ ಶಿಕ್ಷೆ ಕೊಡಬೇಕು, ಅವನು ಇಮಿಡಿಯೇಟಾಗಿ ಜೈಲಿಗೆ ಹಾಕಬೇಕು.
ಅವನು ಯಾವ ರೀತಿ ಹಸುವಿನ ಕೆತ್ತಲನ್ನು ಕೊಚ್ಚಿದನೋ ಅದಕ್ಕೆ ಸರಿಸಮಾನವಾದ ಶಿಕ್ಷೆಯನ್ನು ಅವನಿಗೂ ಕೊಡಬೇಕು ಅಂತ ನಾವು ಒತ್ತಾಯಿಸ್ತೀವಿ.